ಎರಡನೇ ಮದುವೆಯಲ್ಲಿ ಚಿರಂಜೀವಿ ಸರ್ಜಾ ಅವರನ್ನ ನೆನೆದು ಕಣ್ಣೀರು ಇಟ್ಟ ಮೇಘ್ನಾ ರಾಜ್. ಹೌದು ಸ್ನೇಹಿತರೆ, ಮೇಘ್ನಾ ರಾಜ್ ಇದೀಗ ಸದ್ಯ ಎರಡನೇ ಮದುವೆಯ ತುಂಬಾನೇ ಟ್ರೆಂಡಿಂಗ್ನಲ್ಲಿದ್ದಾರೆ. ಸೊ ಎರಡನೇ ಮದುವೆ ಆಗುವ ವೇಳೆ ಒಂದು ಗಂಡನನ್ನು ನೆನೆದು ಅಂದರೆ ಚಿರಂಜೀವಿ ಸರ್ಜಾ ಅವರನ್ನ ನೆನೆದು ಒಂದು ಕಣ್ಣೀರು ಹಾಕಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಹರಿದಾಡ್ತಾ ಇವೆ. ಸೊ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಂಡು ಬರೋಣ ಬನ್ನಿ. ಸೊ ಅಷ್ಟಕ್ಕೂ ಗಂಡು ಯಾರನ್ನ ಮದುವೆ ಆಗ್ತಿದ್ದಾರೆ, ಸೊ ಏನು ಕತೆ, ಅವರು ಕನ್ನಡದ ನಟರಂತೆ, ಅವರನ್ನು ಮದುವೆ ಆಗ್ತಿರೋ ಗಂಡು ಒಬ್ಬ ಕನ್ನಡದ ನಟವಂತೆ, ಇದು ನಿಜಾನಾ? ಸೊ ಯಾರು ಆ ಗಂಡು ಅಂತಕ್ಕಂಥದ್ರ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಅಷ್ಟಕ್ಕೂ ಯಾಕೆ ಒಂದು ಚಿರಂಜೀವಿ ಸರ್ಜಾ ಅವ್ರನ್ನ ನೆನೆದು ಇವರು ಕಣ್ಣೀರು ಹಾಕಿದ್ರು, ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ತಡ ಯಾಕೆ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಟಿ ಮೇಘ್ನಾ ರಾಜ್ ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ ಒಂದು ಒಳ್ಳೆಯ ಕನ್ನಡದ ನಟಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದರೆ ಹಲವಾರು ಹಿಟ್ ಸಿನಿಮಾಗಳನ್ನು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅವರು ಕೊಟ್ಟಿದ್ದಾರೆ. ಸೊ ಮದುವೆ ಆಗೋದಕ್ಕಿಂತ ಮುಂಚೆ ರಾಜಾ ಹುಲಿ, ಸೊ ಹಲವಾರು ಒಂದು ಸೂಪರ್ ಹಿಟ್ ಸಿನಿಮಾಗಳನ್ನು ಇವರು ಒಂದು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿದ್ದಾರೆ. ಸೊ ಅದಾದಮೇಲೆ ಒಂದು ಚಿರಂಜೀವಿ ಸರ್ಜಾ ಅವರ ಬಗ್ಗೆ ಹೇಳಬೇಕಂದರೆ ಅವರು ಏನೂ ಕಡಿಮೆ ಇಲ್ಲ. ಸೊ ಕನ್ನಡಕ್ಕೆ ತುಂಬಾ ಹಿಟ್ ಸಿನಿಮಾಗಳನ್ನು ಕೊಟ್ಟಂಥವರು ಕೂಡ ಚಿರಂಜೀವಿ ಸರ್ಜಾ ಅವರು. ಸೊ ಇವರಿಬ್ಬರು ಒಂದು ಮದುವೆಯನ್ನು ಆಗ್ತಾರೆ ಪ್ರೀತಿಸಿಬಿಟ್ಟು. ಸೊ ಹಿಂದೂ ಸಂಪ್ರದಾಯದಂತೆ ಮದುವೆಯನ್ನು ಕೂಡ ಆಗ್ತಾರೆ, ಹಾಗೆ ಒಂದು ಇವರು ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಕೂಡ ಮದುವೆ ಆಗ್ತಾರೆ. ಯಾಕಪ್ಪ ಅಂತಂದರೆ ಮೇಘ್ನಾ ರಾಜ್ರವರು ಒಂದು ಕ್ರಿಶ್ಚಿಯನ್ ಸಮುದಾಯದವರಾಗಿರೋದ್ರಿಂದ ಒಂದು ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಕೂಡ ಮದುವೆ ಆಗ್ತಾರೆ. ಅದಾದ ನಂತರ ಇಬ್ಬರು ತುಂಬ ಚೆನ್ನಾಗಿ ಜೀವನವನ್ನು ನಡೆಸ್ತಾ ಇರ್ತಾರೆ. ತುಂಬ ಚೆನ್ನಾಗಿ ಅನ್ಯೋನ್ಯವಾಗಿ ಜೀವನವನ್ನು ನಡೆಸ್ತಾ ಇರ್ತಾರೆ. ಸೊ ಇದ್ದಕ್ಕಿದ್ದ ಹಾಗೆ ದುರಾದೃಷ್ಟವಶಾತ್ ಎನ್ನುವಂತೆ ವಿಧಿ ಕ್ರೂರಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದರೆ ಈಗ ಯಾವ ರೀತಿ ಆಗಿಬಿಟ್ಟಿದೆಯಪ್ಪ ಅಂತಂದರೆ, ಯಾವ ಜೋಡಿಗಳು ಚೆನ್ನಾಗಿ ಜೀವನವನ್ನು ನಡೆಸ್ತಿರ್ತವೆ, ಯಾವ ಜೋಡಿಗಳು ತುಂಬ ಚೆನ್ನಾಗಿ ತಮ್ಮ ದಾಂಪತ್ಯ ಜೀವನವನ್ನು ನಡೆಸ್ತಿರ್ತಾವೋ ಅಂಥ ಜೋಡಿಗಳು ಬಹಳ ದಿನ ಬಾಳಿಕೆ ಬರುವುದಿಲ್ಲ. ಸೊ ನಟ್ಟ ನಡುವೆಯಲ್ಲಿ ಗಂಡ ಆದರೂ ತೀರ್ಕೊಳ್ತಾರೆ, ಹೆಂಡತಿ ಆದರೂ ತೀರ್ಕೊಳ್ತಾರೆ. ಈ ರೀತಿಯಾದ ಘಟನೆಗಳು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಆಗಿರ್ಬೋದು, ಸೋಲಾಗಿ ನಮ್ಮ ಒಂದು ಜನ್ರೇಷನ್ನಲ್ಲಿ ಈ ರೀತಿಯಾಗಿ ಆಗ್ತಾ ಇವೆ. ಸೊ ಯಾಕೆ ಹೀಗೆ ಆಗ್ತಿವೆ ಅಂತಕ್ಕಂಥದ್ದನ್ನು ನೋಡಬೇಕಪ್ಪ ಅಂತಂದರೆ ಅದು ಒಂದು ದೈವದ ಆಟ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಇನ್ನು ವಿಜಯ ರಾಘವೇಂದ್ರ ಅವರ ಬಗ್ಗೆ ನೋಡಬೇಕಪ್ಪ ಅಂತಂದರೆ ಅವರು ಕೂಡ ಹಾಗೆ. ಸೊ ಅವರ ಪತ್ನಿಯವರು ಕೂಡ ಸ್ಪಂದನಾ ಅವರನ್ನು ತುಂಬಾ ಒಂದು ಇಷ್ಟಪಡ್ತಾ ಇದ್ರು. ಅವರು ಕೂಡ ಈಗ ಒಂದು ವಿಧಿವಶರಾಗಿದ್ದಾರೆ. ಸೊ ಅಷ್ಟಾದರೂ ಒಂದು ವಿಜಯ ರಾಘವೇಂದ್ರ ಹಾಗೆ ಮೇಘ್ನಾ ರಾಜ್ ಇವರಿಬ್ಬರು ಮದುವೆ ಆಗ್ತಾರೆ ಅಂತಕ್ಕಂಥ ಸುದ್ದಿಗಳು ತುಂಬ ಟ್ರೆಂಡಿಂಗ್ನಲ್ಲಿ ಇದ್ವು. ಸೊ ಅದಕ್ಕೆ ಒಂದು ವಿಜಯ ರಾಘವೇಂದ್ರ ಅವರು ಒಂದು ಬ್ರೇಕನ್ನು ಹಾಕಿದ್ರು, ಇಲ್ಲ ನಾನು ಯಾವುದೇ ಎರಡನೇ ಮದುವೆಯನ್ನು ಆಗೋದಿಲ್ಲ. ಸೊ ನನಗೆ ಸ್ಪಂದನಾನೇ ಅಲ್ಲ, ಸ್ಪಂದನಾ ಅವರನ್ನು ಬಿಟ್ಟು ಅವರ ಜಾಗದಲ್ಲಿ ನಾನು ಯಾರನ್ನೂ ಕೂಡ ಅವರ ಜಾಗದಲ್ಲಿ ಇಡೋಕೆ ಪ್ರಯತ್ನವನ್ನು ಮಾಡೋದಿಲ್ಲ ಅಂತಕ್ಕಂಥ ಮಾತನ್ನು ಒಂದು ವಿಜಯ ರಾಘವೇಂದ್ರ ಅವರು ಹೇಳಿ ತುಂಬಾ ಒಂದು ತಮ್ಮ ಲಾಯಲಿಟಿ ಬಗ್ಗೆ ಒಂದು ಮಾತನಾಡಿದರು. ಸೊ ತುಂಬ ಅವರ ಲಾಯಲಿಟಿ ಬಗ್ಗೆ ಒಂದು ಪ್ರಶ್ನೆಯನ್ನು ಮಾಡೋದಕ್ಕೆ ಇಲ್ಲ, ಅವ್ರ ಲಾಯಲಿಟಿ ತುಂಬಾ ಮೆಚ್ಚಬೇಕು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ತೀವಿ. ಸೊ ಇನ್ನು ನಟಿ ಮೇಘ್ನಾ ರಾಜ್ರವರ ಎರಡನೇ ಮದುವೆ ಕುರಿತು ಏನಾಯ್ತಪ್ಪ ಅಂತಂದರೆ, ಮೊಟ್ಟ ಮೊದಲನೇದಾಗಿ ನಟಿ ಮೇಘ್ನಾ ರಾಜ್ರವರು ಯಾವುದೇ ಎರಡನೇ ಮದುವೆಗೆ ಒಪ್ಕೊಂಡಿರಲಿಲ್ಲ. ಸೊ ಯಾಕಪ್ಪ ಅಂತಂದರೆ ಚಿರಂಜೀವಿ ಸರ್ಜಾ ಅವರು ಒಂದು ಮರಣ ಹೊಂದಿದಾಗ ಇವರು ನಾನು ಯಾವುದೇ ಎರಡನೇ ಮದುವೆಯನ್ನು ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಅವರ ತಂದೆ ತಾಯಿಯವರಿಗೆ ಹೇಳಿದರು. ಅವ್ರ ತಂದೆ ತಾಯಿಯವರು ಅವಾಗ ತುಂಬಾ ಫೋರ್ಸ್ ಮಾಡಿದ್ರು ಕೂಡ, ಇಲ್ಲ ನಾನು ಯಾವುದೇ ಎರಡನೇ ಮದುವೆಯನ್ನು ಆಗೋದಿಲ್ಲ, ನನಗೆ ಚಿರಂಜೀವಿ ಸರ್ಜಾನೇ ಎಲ್ಲ ಅಂತಕ್ಕಂಥ ಮಾತನ್ನು ಹೇಳಿದರು. ಅದಾದ ನಂತರ ಏನಾಯ್ತಪ್ಪ ಅಂತಂದರೆ, ಯಾಕೆ ಈಗ ಚೇಂಜ್ ಆದರು, ಎರಡನೇ ಮದುವೆ ಆಗೋಕ್ಕೆ ಸಿದ್ಧರಾದರು. ಸೊ ಮೊನ್ನೆ ಅಷ್ಟೇ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ, ಒಂದು ಬ್ರಾಡ್ಕಾಸ್ಟ್ ಚಾನಲ್ನಲ್ಲಿ, ಇಲ್ಲ ನಾನು ಯಾವುದೇ ಎರಡನೇ ಮದುವೆಯನ್ನು ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಮೊದಲು ಹೇಳಿದ್ದೆ, ಆದರೆ ನಾನು ಎರಡನೇ ಮದುವೆಯನ್ನು ಆಗ್ತೀನಿ, ಎರಡನೇ ಪ್ರೀತಿಯನ್ನು ಹುಡ್ಕೋದ್ರಲ್ಲಿ ತಪ್ಪಿಲ್ಲ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಿದರು. ನನ್ನ ಮಗನಿಗೂ ಕೂಡ ಒಬ್ಬ ಫಾದರ್ ಫಿಗರ್ ಬೇಕು ಅಂತಕ್ಕಂಥ ಮಾತನ್ನು ಕೂಡ ಆ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ, ಬ್ರಾಡ್ಕಾಸ್ಟ್ ಚಾನಲ್ನಲ್ಲಿ ಹೇಳಿದರು. ಸೊ ಏನಾಯಿತು, ಯಾಕೆ ಈ ರೀತಿಯಾಗಿ ಹೇಳಿದ್ರಪ್ಪ ಅಂತಕ್ಕಂಥ ಮಾತನ್ನು ನೋಡಿದ್ರೆ, ಸೊ ನಾನು ಕೂಡ ಕೂತು ಯೋಚನೆ ಮಾಡಿದೆ, ನಮ್ಮ ತಂದೆ ತಾಯಿಯವರು ಹೇಳಿದ್ದು ನನಗೆ ಸರಿ ಅನಿಸ್ತು, ನಾನು ಎರಡನೇ ಮದುವೆ ಆಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಅನಿಸ್ತು ನನಗೋಸ್ಕರ ಅಲ್ಲದೆ ಹೋದ್ರು ನನ್ನ ಮಗ ರಾಯಣ್ಣನಿಗೋಸ್ಕರ ಕೂಡ ನಾನು ಮದುವೆಯನ್ನು ಆಗಲೇಬೇಕು ಅಂತ ಮಾತು ನನಗೆ ಅನಿಸ್ತು ಅಂತಕ್ಕಂಥ ಮಾತನ್ನು ನಟಿ ಮೇಘ್ನಾ ರಾಜ್ರವರು ಒಂದು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ಇವರು ಯಾರನ್ನ ಮದುವೆ ಆಗ್ತಿದ್ದಾರೆ, ಮದುವೆ ಗಂಡು ಯಾರು ಅಂತಕ್ಕಂಥದ್ದನ್ನು ನೋಡಬೇಕಪ್ಪ ಅಂತಂದರೆ, ಇವರ ಫ್ಯಾಮಿಲಿಯಲ್ಲಿ ಯಾರನ್ನೂ ಮದುವೆ ಆಗ್ತಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಹರಿದಾಡ್ತಾ ಇವೆ. ಇನ್ನೂ ಕೂಡ ಗಂಡು ಯಾರು ಅಂತಕ್ಕಂಥದ್ದು ಸ್ಪಷ್ಟವಾಗಿಲ್ಲ. ಗಂಡು ಯಾರು ಅಂತಕ್ಕಂಥದ್ದು ಸ್ಪಷ್ಟವಾದ ತಕ್ಷಣ ನಾನು ನಿಮಗೆ ಒಂದು ಅಪ್ಡೇಟನ್ನು ಕೊಡ್ತೀನಿ. ಸೊ ಈ ಮದುವೆ ಬಗ್ಗೆ ಕೆಲವೊಂದಿಷ್ಟು ಜನರ ಅಭಿಪ್ರಾಯವೇನಾಗಿದೆಯಪ್ಪ ಅಂತಂದರೆ, ಕೆಲವೊಂದಿಷ್ಟು ಅಭಿಮಾನಿಗಳು ಇಲ್ಲ ನೀವು ಎರಡನೇ ಮದುವೆಯನ್ನು ಆಗಬೇಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇನ್ನೊಂದಿಷ್ಟು ಅಭಿಮಾನಿಗಳು ಇಲ್ಲ ನೀವು ಎರಡನೇ ಮದುವೆಯನ್ನು ಆಗಿ ಅದರಲ್ಲಿ ಯಾವುದೇ ತಪ್ಪಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡಿ.